ನೀನು ಬಾ ಅಂದ್ರೆ ನಾನು ಬರ್ತೀನ ಇಲ್ವ? ಹೆಂಗ ಬರ್ತೀಯ ನೋಡೋಣ ಅಂದ್ರೆ ಮಾತ್ರ. ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಆ್ಯಂಡ್ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್. ಏನು ವೀಡಿಯೋ ಅಂತಿದ್ದಾರೆ ಅಂತ ಶಾಕ್ ಆದ್ರೆ, ಹೌದು ವೀಡಿಯೋ ಇದು. ದಿಸ್ ಇಸ್ ನಾಟ್ ಎನಿ ವ್ಲಾಗ್ ಆರ್ ಸಮಥಿಂಗ್, ಇಟ್ ಈಸ್ ಜಸ್ಟ್ ಎನ್ ವೀಡಿಯೋ. ರಿವ್ಯೂ ಅಂತಲೇ ಅಂದ್ಕೊಳ್ಳಿ, ಬಟ್ ರಿವ್ಯೂ ಹೇಳೋಷ್ಟು ದೊಡ್ಡೋರು ನಾನಲ್ಲ. ಏನು ಆಗಿ ನೋಡ್ತಾ ಇದ್ದೀರಾ? ಇದು ಡೋರ್ ಥರನೇ, ಡೋರ್ ಅಲ್ಲ. ಆದರೆ ದುನಿಯಾ ವಿಜಯ್ ಸರ್ 10ನೇ ತಾರೀಕು ಆಗಸ್ಟ್ 2024 ಸ್ಯಾಟರ್ಡೆ BTM ಲೇಔಟ್ಗೆ ಕಿತ್ತಾಡಿ ಕಿರಣ್ ಮೀಟಪ್ಗೆ ಅಂತ ಬಂದಿದ್ದರು. ಅವರು ಹೂಗ್ಯಾಟು ಲಂಡನ್ ಹೋಗ್ತಾಯಿದ್ದಾರಲ್ಲ, ಸೊ ಆ ಮೀಟಪ್ಗೆ ಅಂತ ಬಂದಿದ್ದರು. ಸೊ ಅಲ್ಲಿ ಅವರು ಭೀಮಾಗೆ ಸಿಗ್ತಾಯಿರೋ ರೆಸ್ಪಾನ್ಸ್ನ ನೋಡಿ ತುಂಬ ಖುಷಿಯಾಗಿ ಒಂದೆರಡು ಮಾತಾಡಿದ್ರು. ಎಂತಕ್ಕೆ ಭೀಮಾ ಮೂವಿ ಎಲ್ಲರೂ ನೋಡಬೇಕು ಅಂತ, ಅದರಲ್ಲಿ ಎಸ್ಪೆಷಲಿ ಯಂಗ್ಸ್ಟರ್ಸ್, ನಮ್ಮಂಥ ಕಾಲೇಜ್ ಹುಡುಗರು ಎಂತಕ್ಕೆ ನೋಡಬೇಕು ಅಂತ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಅವ್ರಿಗೆ ಕೇಳೋಣ ಬನ್ನಿ, ಎಂತಕ್ಕೆ ಭೀಮಾ ಮೂವಿನ ಮಿಸ್ ಮಾಡದೆ ಎಲ್ಲರೂ ನೋಡಬೇಕು ಅಂತ. ಸೊ ಬನ್ನಿ ಕೇಳ್ಕೊಂಬರೋಣ. ಯಾಕೆ ಗೊತ್ತಾ? ಅವ್ರ ಭೀಮಾ ಅದಕ್ಕೆ. ನೀನು ಛೋಟಾ ಭೀಮ್. Hey, I've seen this one. This is a classic. ಈಗಾಗಲೇ ಸಿನಿಮಾ ತುಂಬ ಚೆನ್ನಾಗಿ ಆಗ್ತಾ ಇದೆ. ನೀವೊಂದು ಏನು ಈ ಗುಂಪಿದ್ದೀರಾ, ಫೋನ್ ಅನ್ನೋದನ್ನ ತುಂಬ ಒಳ್ಳೇದಕ್ಕೆ ಯೂಸ್ ಮಾಡ್ತಾ ಇದ್ದೀರಾ. ಅದೇ ಇನ್ನೊಂದು ಗ್ರೂಪ್ ಏನಿದೆ, ಫೋನು, ತಮ್ಮ ಬದುಕು, ನಶಾ, ಗಾಂಜಾ, ನಾನು ಹೇಳಕ್ಕೆ ಕೊಟ್ಟಿರೋ ಬೆಂಗಳೂರಿಗೆ ಹೊಸ್ದಾಗಿ ಬಂದಿರುವಂಥ ಒಂದು ಟೈಡಲ್ ಅನ್ನೋ ಒಂದು ಮಾತ್ರೆ ಎಲ್ಲರ ಬದುಕನ್ನು ಹಾಳು ಮಾಡ್ತಾರೆ, ಚಿಕ್ಕವ್ರ ಬದುಕನ್ನ. ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ಪ್ರತಿಯೊಬ್ಬರು ಒಂದೊಂದು ವೀಡಿಯೋ ಮಾಡಿ ಹಾಕಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ. ನಮ್ಮ ಇಲ್ಲಿ ನೀವೆಲ್ಲರೂ ಬಾಸು. ನೋ ಕಾಮೆಂಟ್ಸ್. ನೀವೆಲ್ಲರೂ ಬಾಸ್ ನನಗೆ. ಯಾಕಂದ್ರೆ ನೀವೆಲ್ಲ ನೋಡದೇ ಇದ್ರೆ ನಮ್ಗೆ ಈ ಸ್ಥಾನ ಸಿಕ್ಕಲ್ಲ. ಅಂದರೆ ನಮ್ಮ ಬಾಸ್ಗಳು ನೀವು ಯಾವತ್ತಿದ್ರು. ನಾನು ಒಂದೇ ಕೇಳ್ಕೊಳ್ಳೋದು, ಇದು ಏನು ಯೂಸ್ಗೋಸ್ಕರ ಹೋರಾಡಿದ್ದೀನಿ, ನಿಮ್ಮ ಸಹಾಯ ಬೇಕು. ನೀನು ಬಾ ಅಂದ್ರೆ ನಾನು ಬರ್ತೀನ ಇಲ್ವ? ಹೆಂಗ ಬರ್ತೀಯ ನೋಡೋಣ ಅಂದ್ರೆ ಮಾತ್ರ. ಎಂತದೂ ಇಲ್ಲ.
ಭ್ರಮೆ ಭ್ರಮೆ ಈ ಡೈಲಾಗ್ ಯಾರು ಹೇಳ್ತಾರೆ ನಮ್ಮ ಸಿನಿಮಾ ಮಾಡೋವಾಗ ಈ ಡ್ರಗ್ ಮಾಡೋದ್ರ ವಿರುದ್ಧ ನಾನು ಮಾತಾಡ್ತಾರೆ. ನೀನು ಬಾ ಅಂದ್ರೆ ನಾನು ಬರ್ತೀನಿ, ಹೆಂಗ್ ಬರ್ತೀರೋ ಅನ್ನೋದು ಮಾತ್ರ ಹುಷಾರು. ನಿಮ್ಮ ಅಮ್ಮನಾಣೆಗೂ ಬರ್ತೀನಿ. ನೀವುಗಳು ಮಾಡೋ ಒಂದೊಂದು ವಿಡಿಯೋನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ತಲುಪಿ ಆ ಮಕ್ಕಳು ಸೇವ್ ಆಗಿದೆ ಅನ್ನೋ ಆಸೆ ನನಗೆ. ದಯವಿಟ್ಟು ಆ ಮಕ್ಕಳನ್ನ ಕಾಪಾಡೋ ಜವಾಬ್ದಾರಿ ನಿಮ್ದಾಗಿರಲಿ. ಆ ಡ್ರಗ್ ವಿರುದ್ಧ ಇವತ್ತೇನು ಟೈಟಲ್ ಅನ್ನೋ ಮಾತ್ರ ಬಂದಿದೆ, ಅದ್ರ ವಿರುದ್ಧ ನೀವೆಲ್ಲ ಎತ್ತೋ ಧ್ವನಿ ಇಲ್ಲಲ್ಲ ಡೆಲ್ಲಿವರೆಗೂ ಮುಟ್ಲಿ ಅನ್ನೋ ಆಸೆ ನನಗೆ. ನಾವು OTT ನಲ್ಲಿ ಕೂತ್ಕೊಂಡು ನೋಡ್ತಿದ್ದವರು ಇವಾಗ ಥಿಯೇಟರ್ ತನಕ ಬಂದು ನೋಡ್ತಾ ಇದೀವಿ. ನಮ್ಮ ಸೋಷಿಯಲ್ ಮೀಡಿಯಾ ಕಡೆಯಿಂದ ನಮ್ಗೆ ಅದೊಂದು ಪವರ್ ಇದೆ. ಒಳ್ಳೆ ಫಿಲಂಗಳನ್ನ ಥಿಯೇಟರ್ ತನಕ ಜನರನ್ನ ಕರ್ಕೊಂಡು ಬರುವಂತ ರೆಸ್ಪಾನ್ಸಿಬಿಲಿಟಿ ನಮ್ಮ ಕನ್ನಡದವ್ರದ್ದು. ಒಳ್ಳೊಳ್ಳೆ ಕನ್ನಡ ಫಿಲಂಗಳಿಗೆ ಸಪೋರ್ಟ್ ಮಾಡಿ. ಸುಭಾಷ್ ನೋಡಿದ್ರಲ್ಲ ಹೇಗಂದ್ರು ಅಂತ. ಸೊ ಬಿ ಅವೇರ್ ಆಫ್ ಡ್ರಗ್ಸ್ ಆರ್ ಸಚ್ ಟಾಕ್ಸಿಕ್ ಟ್ಯಾಬ್ಲೆಟ್. ಏನೋ ಇತ್ತೀಚೆಗೆ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಿದೆಯಂತೆ. ಒಂದು ಸಬ್ಜೆಕ್ಟು ಒಂದು ಏನಂತಾರಪ್ಪ, ಒಂದು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ಅದ್ರ ಮುಖಾಂತರನೇ ಫಿಲಮ್ ಮಾಡಿದರೆ ಸುಮ್ಮನೆ ಬೇಕಾಬಿಟ್ಟು ಅಂತ ಮಾಡಿಲ್ಲ. ಥರ ಡಾರ್ಕ್ ಸೈಡ್ ಆಫ್ ಬ್ಯಾಂಗ್ಳೂರ್ ಅಂತಾರಲ್ಲ ಅದನ್ನು ತೋರಿಸಿದ್ದಾರೆ. ಸೊ ಈ ಮೂವಿನ ತಪ್ಪದೆ ಎಲ್ಲರೂ ನೋಡ್ರಿ, ಒಳ್ಳೆ ಮೆಸೇಜ್ ಇದೆ ಯಂಗ್ಸ್ಟರ್ಸ್ಗಂತರೂ. ಆ್ಯಂಡ್ ಲಾಸ್ಟಲ್ಲಿ ಒಂದು ಸೂಪರ್ ಟ್ವಿಸ್ಟ್ ಕೂಡ ಇದೆ. ಸೊ ಬೋರ್ ಅಂತೂ ಎಲ್ಲೂ ಆಗಲ್ಲ ಗೈಸ್, ನಿಮಗೆ ಮೂವಿ ಬೋರ್ ಅಂತೂ ಎಲ್ಲೂ ಆಗಲ್ಲ. ತುಂಬ ಸಕ್ಕತ್ತಾಗಿದೆ ಮೂವಿ. ಒಂದಲ್ಲ ಒಂದು 4-5 ಸಲ ನೋಡಿದ್ರೂ ಬೇಜಾರಾಗಲ್ಲ ಮೂವಿ, ಹಂಗಿದೆ. ಎ ಸರ್ಟಿಫಿಕೇಟ್ ಮೋಸ್ಟ್ಲಿ ನನ್ನ ಪ್ರಕಾರ ಕೊಟ್ಟಿರೋದು. ಜಾಸ್ತಿ ರಕ್ತಪಾತಗಳಿದೆ ಗೈಸ್, ಅದಕ್ಕೆ ಒಂಥರ ಹೋಳಿ ಆಟ ಆಡ್ದಂಗೆ ಆಟ ಆಡ್ಬಿಟ್ಟಿದ್ದಾರೆ. ಸೊ ಮೂವಿ ಯಾರ್ಯಾರು ಇನ್ನೂ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಯೂತ್ಸ್ ಎಲ್ಲ ಮಸ್ಟ್ ವಾಚ್ ಮೂವಿ ಅದು. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ ಈ ವ್ಲಾಗಲ್ಲಿ. ಸೊ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಇದು ವ್ಲಾಗ್ ಎಲ್ಲ ರಿವ್ಯೂ ವಿಡಿಯೋ ಅಷ್ಟೇ ನನಗನ್ಸಿದ್ದು. ಸೊ ಅಂತ ಮಾಸ್ ನಂಗೆ ಅನ್ಸಿದ್ದು ನಾನು ಹೇಳಿದ್ದೀನಿ. ನೀವು ಯಾರ್ಯಾರು ಮೂವಿ ನೋಡಿದ್ದೀರಾ, ಹೇಗಿದೆ ಮೂವಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಡ್ರಗ್ ಫ್ರೀ ಸೊಸೈಟಿಯನ್ನು ಮಾಡೋಕ್ಕೆ ದುನಿಯಾ ವಿಜಯ್ ಸರ್ ಎಷ್ಟು ಕಷ್ಟಪಡ್ತಾಯಿದ್ದಾರೆ ಅಂತ ನಮಗೆ ಗೊತ್ತು. ಸೊ ಅವ್ರಿಗೆ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಸಿಗಬೇಕು, ಅಂದರೆ ಯೂತ್ಸ್ ಕಡೆಯಿಂದ ಫುಲ್ ಸಪೋರ್ಟ್ ಇರಲಿ. ಸೊ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ವಿಸಿಟ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ಮಿಸ್ ಮಾಡದೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ನಿಮಗೆ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ರೈಟ್ ಸೇಫ್. ಸೈನಿಂಗ್ ಆಫ್. ನಾನು ನಿಮ್ಮ ಚಂದನ್. ನಮಸ್ಕಾರ. ಅಷ್ಟೇ.